ಸಾಮಾನ್ಯವಾಗಿ ಸ್ವೀಟ್ ಬೇಕು ಅಂದ್ರೆ ನಾವು ಯೋಚನೆ ಮಾಡದೆ ಫಸ್ಟ್ ಬೇಕರಿಯಿಂದ ತಗೊಂಡ್ಬಂದ್ಬಿಡೋಣಪ್ಪ, ಯಾಕೆ ಬೇಕು ಮಾಡೋದೆಲ್ಲ ರಿಸ್ಕು ಅಂತೇಳಿ. ಹಾಗಾಗಿ ಆ ರಿಸ್ಕ್ ಎಲ್ಲ ಬಿಟ್ಟು ಮನೇಲೆ ತುಂಬಾ ಖುಷಿಯಿಂದ ಮಾಡೋಣ ಅಂತ ಹೇಳಿ ನಾನಿವತ್ತು ಬೂಂದಿ ಲಾಡು ಮಾಡ್ತಾ ಇದೀನಿ. ಫಸ್ಟ್ ಟೈಮ್ ಮಾಡಿದೆ, ತುಂಬಾನೇ ಚೆನ್ನಾಗಿ ಬಂತು, ತುಂಬಾನೇ ಖುಷಿ ಆಯ್ತು. ಬನ್ನಿ ಹೇಗ್ ಮಾಡಿದೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಬೌಲ್ ತಗೊಂಡೆ, ಅದಕ್ಕೆ ಒಂದು ಬ ಬಟ್ಲಾಗೋಷ್ಟು ನಾನು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ. ನಾನಿಲ್ಲಿ ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ನಾವು ನೋಡ್ಕೊಂಡು ಚೆನ್ನಾಗಿರೋದೇ ಕಡಲೆ ಹಿಟ್ಟು ತಗೋಬೇಕಾಗತ್ತೆ. ಅದೇ ಅಳತೆಯಲ್ಲಿ 1 ಕಪ್ ಆಗೋಷ್ಟು ನಾನು ನೀರು ತಗೊಂಡಿದ್ದೀನಿ. ನೀರು ತಗೊಂಡು ನೋಡಿ ಇದನ್ನ ಕಲಿಸ್ಕೊಳ್ತೀನಿ. ಒಂದೇ ರೌಂಡು ಒಂದೇ ಹದದಲ್ಲಿ ಕಲಿಸ್ಕೋಬೇಕಾಗತ್ತೆ. ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೋಬೇಕು. ಅಪೋಸಿಟ್ ಎಲ್ಲ ಕಲಿಸ್ಕೊಳಕ್ ಹೋಗ್ಬಾರ್ದು. ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೊಂಡ್ರೆ ಹಿಟ್ಟು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಅದು ಮಾಡೋಕ್ಕೂ ತುಂಬಾನೇ ಖುಷಿ ಆಗುತ್ತೆ. ಹಾಗಾಗಿ ನಾವು ಹಿಟ್ಟನ್ನ ಒಂದೇ ಹದದಲ್ಲಿ ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ ಈ ತರ ಕಲಿಸ್ಕೊಂಡಿದ್ದೀನಿ ನಾನು ಒಂದೇ ಡೈರೆಕ್ಷನಲ್ಲಿ. ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ ನೋಡಿ. ಈ ಹದದಲ್ಲಿ ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಬೌಲು ಕಡಲೆ ಹಿಟ್ಟಿಗೆ ಅದೇ 1 ಬೌಲ್ ನೀರು ತಗೊಂಡಿದ್ದೆ. ಅದರಲ್ಲಿ ಅರ್ಧ ಬೌಲ್ ಅಷ್ಟು ನೀರು ಯೂಸ್ ಮಾಡಿದ್ದೀನಿ ಅಷ್ಟೇ. ಅಷ್ಟು ಯೂಸ್ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ಜಾಸ್ತಿನೂ ಯೂಸ್ ಮಾಡಕ್ ಹೋಗ್ಬಾರ್ದು. ಯೂಸ್ ಮಾಡಿದ್ರೆ ನೋಡಿ ಇಲ್ಲಿ ಅರ್ಧ ಉಳ್ಕೊಂಡಿದೆ. ಅರ್ಧದಲ್ಲಿ ಅಷ್ಟೇ ಕಲಿಸ್ಕೊಂಡಿದ್ದೀನಿ ನಾನು. ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಹದದಲ್ಲಿ ಕಲಿಸ್ಕೋಬೇಕು. ನಾವು ಯಾವ ಕಪ್ಪಲ್ಲಿ ಹಿಟ್ಟು ತಗೊಂಡಿರ್ತೀವಿ ಅದು ಅರ್ಧ ಕಪ್ಪು, ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬೂಂದಿನ ಬಿಡೋಕ್ಕೋಸ್ಕರ ಒಂದು ಹಾಲಿನ ಕವರ್ ತಗೊಂಡಿದ್ದೀನಿ. ಒಂದು ಗ್ಲಾಸ್ ತಗೊಂಡು ಅದಕ್ಕೆ ಹಾಕ್ಕೊಂಡು ಎಲ್ಲ ನೋಡಿ ಇದಕ್ಕೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದು ಚಿಕ್ಕದಾಗಿ ಹೋಲ್ ಮಾಡ್ಕೋಬೇಕು. ತುಂಬ ಚಿಕ್ಕ ಹೋಲ್ ಮಾಡ್ಕೋಬೇಕು. ಈಗ ದಪ್ಪ ದಪ್ಪ ಎಣ್ಣೆಲೆಲ್ಲ ಬಿಟ್ಕೊಂಡು ಮಿಕ್ಸಿಲೆಲ್ಲ ಹಾಕಿ ಆಡಿಸಿ ಮಾಡ್ತಾರೆ ಬೂಂದಿ ಲಾಡು. ನಾನಿಲ್ಲಿ ಡೈರೆಕ್ಟಾಗೇ ಮಾಡ್ತಾ ಇದ್ದೀನಿ. ಸ್ಟವ್ ಮೇಲೆ ಎಣ್ಣೆ ಕೂಡ ಒಂದು ಪಾನಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಸಣ್ಣದಾಗಿ ಹೋಲ್ ಮಾಡ್ಕೊಂಡಿದ್ದೆ. ನೋಡಿ ಬಿಡ್ತಾ ಇದ್ದೀನಿ. ಜಿಗ್ಜಾಗ್ ಅನ್ನೋ ಥರ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ಬಿಟ್ಕೋಬೇಕಾಗತ್ತೆ. ತುಂಬಾನೇ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬಾನೇ ಖುಷಿ ಆಯಿತು. ಫಸ್ಟ್ ಟೈಮ್ ಮಾಡಿದೆ, ಇಷ್ಟು ಚೆನ್ನಾಗಿ ಬಂತಲ್ಲಪ್ಪ ಅಂತ ತುಂಬ ಖುಷಿ ಆಯಿತು. ಇನ್ಮೇಲೆ ಬೇಕರಿಯಿಂದ ತರೋದೇ ಬೇಡಪ್ಪ, ತಿನ್ನಬೇಕು ಅನ್ನಿಸ್ದಾಗ ಮನೇಲೇ ಮಾಡ್ಕೊಳ್ಳೋಣ ಅನ್ನೋ ಖುಷಿ ಆಯಿತು. ನೋಡಿ ಇದೇ ಥರ ಜಿಗ್ಜಾಗ್ ಅನ್ನೋ ಥರನೇ ಬಿಟ್ಕೋಬೇಕು. ಒಂದ್ರ ಮೇಲೆ ಒಂದು ಬಿಟ್ಟರೆ ಅದು ಅಂಟ್ಕೊಂಡ್ಬಿಡತ್ತೆ. ಹಾಗಾಗಿ ನೋಡಿ ಈ ಥರ ನಿಧಾನವಾಗಿ ಬಿಟ್ಕೋಬೇಕು. ಸೈಡ್ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಈ ಥರ ಬಿಟ್ಕೋಬೇಕಾಗತ್ತೆ. ಈ ನಮ್ಮ ಪಾನ್ ಇಟ್ಟಿರೋದ್ರಿಂದ ಇದು ಬೇಗ ಸುಟ್ಟೋಗೋದಿಲ್ಲ. ಅದೇ ನಾವು ಸಿಲ್ವರ್ ಬಾಣಲಿಲೆಲ್ಲ ಮಾಡಕ್ಕೆ ಹೋದ್ರೆ ಬೇಗ ಒಂದು ಸೈಡ್ ಹಾಕ್ತಾ ಇದ್ದಂಗೆ ಇನ್ನೊಂದು ಸೈಡ್ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ತುಂಬ ಸಣ್ಣಕ್ಕೆ ಮಾಡಿದ್ದೀವಲ್ಲ, ಎಣ್ಣೆ ಕಾವಿಗೆ ತುಂಬಾನೇ ಬೇಗ ಬೇಯ್ಕೊಬಿಡುತ್ತೆ. ಹಾಗಾಗಿ ನಾನು ಪಾನಲ್ಲೇ ಮಾಡ್ತಾ ಇದ್ದೀನಿ. ಪಾನಲ್ಲಿ ಬೇಗ ಸುಡೋದಿಲ್ಲ. ನೋಡಿ ಆಗಿದೆ ಕೂಡ, ಇದು ಇವಾಗ ಬೆಂದಿದೆ. ಒಂದು ಸೈಡ್ 1-2 ನಿಮಿಷಗಳ ಕಾಲ ಬಿಟ್ಟರೆ ಸಾಕು, ಚೆನ್ನಾಗಿ ಬೇಯ್ಕೊಬಿಡುತ್ತೆ. ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಇದು. ನೋಡಿ ಆಗಿದೆ, ತೋರಿಸ್ತಾ ಇದ್ದೀನಿ ತೆಗೆದು. ತುಂಬ ಕ್ರಂಚಿಯಾಗಿ ಬಂದಿದೆ. ನೋಡಿ ಎಷ್ಟು ಸಣ್ಣ ಕೂಡ ಕಾಣಿಸ್ತಾ ಇದೆ. ಇದನ್ನೇನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಾವು ಬೂಂದಿ ಕಾಳನ್ನ ಮಾಡ್ಕೋಬೋದು. ನೋಡಿ ಈ ಥರ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು. ತುಂಬಾನೇ ಖುಷಿ ಆಯಿತು. ಈಗೆಲ್ಲ ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇನ್ನೂ ಒಂದ್ಸಲ ಅದೆಷ್ಟು ಇಟ್ಟಿದೆ ಅಷ್ಟು ಎಲ್ಲಾನು ತಗೊಂಡು ಬಿಟ್ಕೊಳ್ತೀನಿ. ಇನ್ನೊಂದ್ಸಲ ನೋಡಿ ಎಲ್ಲ ತೆಗ್ದಿದ್ದೀನಿ, ಇನ್ನೊಂದ್ಸಲ ಬಿಟ್ಕೊಳ್ತೀನಿ. ನೋಡಿ ಈ ಥರ ಬಿಟ್ಕೋಬೇಕಾಗತ್ತೆ. ಕವರಲ್ಲಿ ಈ ಥರ ಬಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈ ಸ್ಪೂನ್ ಎಲ್ಲ ತಗೊಂಡು ಬಿಡೋ ಏನೋ ಅವಶ್ಯಕತೆ ಇಲ್ಲ. ಕವರಲ್ಲಿ ನಮಗೆ ಸಣ್ಣ ದಪ್ಪ ಯಾವ ಥರ ಬೇಕೋ, ಯಾವ ರೀತಿ ಬೇಕಾದರೂ ಇದ್ರಲ್ಲಿ ಕವರಲ್ಲಿ ಬಿಟ್ಕೋಬೋದು. ತುಂಬ ಚೆನ್ನಾಗಾಗತ್ತೆ. ಬೂಂದಿ ಮಾಡೋಕ್ಕೆ ಕೂಡ ಅಷ್ಟೇ, ಸ್ವಲ್ಪ ಕವರನ್ನು ಸ್ವಲ್ಪ ದೊಡ್ಡದಾಗಿ ಹೋಲ್ ಮಾಡಿಕೊಂಡು ಇದೇ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲನೂ ಆಗಿದೆ, ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂತ. ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಇದು. ನೋಡಿ ಎಲ್ಲ ಕೂಡ ಬೇಯಿಸ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಸೈಡ್ ತೆಗೆದು ಒಂದು ಸೈಡ್ ಇಟ್ಕೊಂಡು ಇದಕ್ಕೊಂದು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತೀನಿ. ಇಲ್ಲಿ ನಮ್ಗೆ ಸಕ್ಕರೆ ಜಾಸ್ತಿ ಬೇಕು, ಸ್ವೀಟ್ ಜಾಸ್ತಿ ಬೇಕು ಅಂದರೆ ಬೇಕಾದ್ರೆ 3/4 ಕಪ್ಪು ಇಲ್ಲ 1 ಕಪ್ಪಿಗೆ 1 ಕಪ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಕ್ಕರೆ ಸ್ವಲ್ಪ ಕಮ್ಮಿನೇ ಇರಲಿ, ಸ್ವೀಟ್ ಜಾಸ್ತಿ ಬೇಡ ಅನ್ನೋ ಕಾರಣಕ್ಕಾಗಿ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಫುಡ್ ಕಲರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಹಾಕ್ಕೊಂಡು ಇದನ್ನು ತಿರುಗಿಸ್ಕೊತಾ ಒಂದು 2 ರಿಂದ 3 ನಿಮಿಷ
ನೀಟಾಗಿ ಇದನ್ನ ಕುದಿಸ್ಕೊಳ್ಳೋಣ. ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು, ತುಂಬ ಗಟ್ಟಿ ಮಾಡೋಕ್ಕೆ ಹೋಗ್ಬಾರ್ದು, ಒಂದೇಳೆ ಪಾಕ ಎಲ್ಲ ತೆಗಿಯೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ಲೈಟಾಗಿ ಅಂಟು ಬಂದರೆ ಸಾಕು. ಇದು ನಾವು ಬೂಂದಿ ಕಾಳೆಲ್ಲ ಅದರಲ್ಲಿ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಅಂಟು ಬರೋದು ಬೇಡ, ಬೇಗ ಬೇಯ್ಕೊಬಿಡತ್ತೆ, ಆಮೇಲೆ ಗಟ್ಟಿ ಆಗಿಬಿಡುತ್ತೆ ಕೂಡ ಪಾಕ. ನೋಡಿ ಅಂಟು ಬಂದಿದೆ, ಇಷ್ಟು ಬಂದರೆ ಸಾಕು, ತುಂಬ ಅಂಟು ಬರೋದು ಬೇಡ, ಲೈಟಾಗಿ ಅಂಟು ಬರ್ತಿದೆ ಅಂದರೆ ಸಾಕು. ನೋಡಿ ಈಗ ಬೂಂದಿ ಕಾಳುಗಳನ್ನೆಲ್ಲ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಪಾಕ ಎಲ್ಲ ಅದಕ್ಕೆ ಹೀರ್ಕೋಬೇಕು, ಅಲ್ಲಿವರೆಗೂ ಒಂದು 3ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು, ಉರಿ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪಾಕ ಎಲ್ಲ ನೀಟಾಗಿ ಅದಕ್ಕೆ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಇದನ್ನು ತಿರುಗಿಸ್ಕೊತಾ ಬೇಯಿಸ್ಕೊಳ್ಳೋಣ. ಪಾಕ ಎಲ್ಲ ಚೆನ್ನಾಗಿ ಹಿಡಿಬೇಕು ಅದಕ್ಕೆ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಪಾಕ ಕೂಡ ಚೆನ್ನಾಗಿ ಹಿಡಿದಿದೆ. ಇವಾಗ 3ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ 1-2 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗಾಗಿ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಟೇಸ್ಟಿಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಇದನ್ನು ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಪಾಕ ಎಲ್ಲ ಹಿಡ್ದಿದೆ ಕೂಡ ಅದಕ್ಕೆ. ಇವಾಗ ಸ್ವಲ್ಪ ಕಲ್ಲಂಗಡಿ ಬೀಜಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಬೂಂದಿ ಕಾಳಿಗೆ. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಆಗಿದೆ ಇದು 1 ನಿಮಿಷಗಳ ಕಾಲ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ನೋಡಿ ಆಗಿದೆ, ಇದು ಫೈನಲಿ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ನಾವು ಮಾಡೋ ಮೆಥಡ್ ಚೆನ್ನಾಗಿತ್ತು ಅಂದರೆ ತುಂಬ ಸೂಪರಾಗಿ ಬರುತ್ತೆ. ಬೇಕ್ರಿಯಿಂದ ಎಲ್ಲ ತಂದು ತಿನ್ನೋಕ್ಕಿಂತ ಮನೇಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈ ಕೊನೆಯಲ್ಲಿ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಜೇನುತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಈ ಬೇಕ್ರಿಗಳಲ್ಲೆಲ್ಲ ಆದರೆ ಲಿಕ್ವಿಡ್ ಗ್ಲೂಕೋಸ್ ಹಾಕ್ಕೊಳ್ತಾರೆ, ಇಲ್ಲಿ ಅದೆಲ್ಲ ಇಲ್ಲ ಮನೇಲಿ, ಹಾಗಾಗಿ ನಾನು ಜೇನುತುಪ್ಪ ಬಳಸ್ತಾ ಇದ್ದೀನಿ. ಜೇನುತುಪ್ಪ ಬಳಸೋದ್ರಿಂದನೂ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಆಗಿದೆ, ಫೈನಲಿ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದೊಂದು 2ರಿಂದ 3 ನಿಮಿಷ ತಣ್ಣಗಾಗ್ಬಿಡೋಣ. ಇದನ್ನು ತಣ್ಣಗಾಗಲಿ, ಬಿಸಿ ಬಿಸಿ ಇರುತ್ತೆ, ಬಿಸಿ ಬಿಸಿ ಇದ್ದಾಗ ಉಂಡೆ ಕಟ್ಟೋಕ್ಕೆಲ್ಲ ಆಗಲ್ವಲ್ಲ, ಹಾಗಾಗಿ ಸ್ವಲ್ಪ ಒಂದು 5 ನಿಮಿಷ ಕೂಲ್ ಆಗಲಿ ಅಂತೇಳಿ ಸ್ವಲ್ಪ ತಟ್ಟೆಲಿ ಹಂಗೆ ಸ್ಪ್ರೆಡ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಇದನ್ನು 5 ನಿಮಿಷ ತಣ್ಣಗಾಗಲಿ ಸಾಕು, ರೂಮ್ ಟೆಂಪ್ರೇಚರಲ್ಲಿ ತಣ್ಣಗಾಗಲಿ ಇದು. ನೋಡಿ ತಣ್ಣಗಾಗಿದೆ ಕೂಡ. ಇವಾಗ ಎಲ್ಲ ನೀಟಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಒಂದೊಂದೇ ಉಂಡೆಗಳು ಕಟ್ಕೊಳ್ಳೋಣ. ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ನನಗಂತೂ ತುಂಬಾ ಖುಷಿ ಆಯಿತು, ಫಸ್ಟ್ ಟೈಮ್ ಮಾಡಿದ್ದು. ನೆಕ್ಸ್ಟ್ ಆಚೆಯಿಂದ ತರೋದೇ ಬೇಡ, ಮನೇಲೇ ಮಾಡ್ಕೊಳ್ಳೋಣ ಅನ್ನೋಷ್ಟು ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ನೋಡಿ ಕೊನೆಗೂ ಬೂಂದಿ ಲಾಡು ಮಾಡಿದೆ ಮನೇಲಿ, ತುಂಬ ಚೆನ್ನಾಗಿ ಬಂತು, ಟೇಸ್ಟಿಯಾಗಿ ಕೂಡ ಬಂತು. ಇಷ್ಟೇ ಇದು ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ದಯವಿಟ್ಟು ವಿಡಿಯೋಗಳನ್ನ ನೋಡೋದು ಮರಿಬೇಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಸುಮಾರು ಒಂದು 14 ಲಾಡು ಆಗಿತ್ತು ಇಲ್ಲಿ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು.